ನಮಸ್ಕಾರ ವೀಕ್ಷಕರೇ. ಕಾಲಜ್ಞಾನದ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ಗಳನ್ನ ಆಲ್ರೆಡಿ ನಮ್ಮ ಪ್ರೋಗ್ರಾಮ್ಗಳಲ್ಲಿ ತಿಳ್ಕೊಂಡಿದೀವಿ. ಇವತ್ತು ಕೂಡ ನಮಗೂ ಯಾರೊಬ್ರು ಕಳಿಸಿದ್ರು, ರುದ್ರ ಮುನಿ ಸ್ವಾಮಿಗಳ ಕಾಲಜ್ಞಾನ ಭಾಗ 3. ಸರ್, ಇದ್ರಲ್ಲಿರುವಂತ ವರ್ಡಿಂಗ್ಸ್ ಏನಿದೆ ಅಟ್ ಪ್ರೆಸೆಂಟ್ ನಾವೇನ್ ನೋಡ್ತಾ ಇದೀವಿ ಸೊಸೈಟಿನಲ್ಲಿ, ಅದಕ್ಕೆ ಈಕ್ವಲೆಂಟ್ ಆಗಿ ಕೆಲವಷ್ಟು ವಿಷಯಗಳು ನಡೀತಾ ಇದೆ. ಕೆಲವಷ್ಟು ಅನ್ನೋದಕ್ಕಿಂತ 90% ಆಲ್ರೆಡಿ ನಡೀತಾ ಇದೆ. ಇನ್ನು ಉಳಿದಿದ್ದು ನಡೆಯಬೇಕಾಗಿದೆ ಮುಂದೆ ಒಂದು ದಿನ. ಒಟ್ಟಿನಲ್ಲಿ ಇದೆಲ್ಲ ಕೂಡ ಕಾಲಜ್ಞಾನಿಗಳು ಸ್ವಲ್ಪ ವರ್ಷಗಳು ಅಂದ್ರೆ ಒಂದು 150, 200 ವರ್ಷ, 300 ವರ್ಷ, 400 ವರ್ಷಗಳ ಮುಂಚೆ ಬರೆದಿಟ್ಟು ಹೋಗಿದ್ದು. ಅಂದ್ರೆ ಅವ್ರಿಗೆ ಅಂತ ದೃಷ್ಟಿ ಇತ್ತು, ಮುಂದೆ ಒಂದು ದಿನ ಇಂಥ ಸಂದರ್ಭ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಸರ್. ರುದ್ರ ಮುನಿ ಸ್ವಾಮಿಗಳ ಕಾಲಜ್ಞಾನ ಭಾಗ 3. ಜನ ಕೇಳ್ತಾರಲ್ಲ, ಏನ್ ಸಾಕ್ಷಿ, ಯಾವಾಗ ಆಗುತ್ತೆ ಅಂತ. ಅದಕ್ಕೆಲ್ಲ ಉತ್ತರ ಕೊಡೋ ಕೆಲಸ ಕೆಲವೊಂದ್ಸಲ ಮಾಡ್ಬೇಕಾಗುತ್ತೆ ಸರ್. ಇದೊಂಚೂರು ಓದಿ ಹೇಳ್ತೀರಾ ಅಂದ್ರು ಹೌದು. ಇದ್ರಲ್ಲಿರೋ ವಿಷಯಗಳನ್ನ ಓದಿದಾಗ ಹೌದು, ಪ್ರೆಸೆಂಟ್ ಏನಿದೆ ಸೊಸೈಟಿನಲ್ಲಿ ಒಂದು 80 to 90% ಇದೆಲ್ಲ ನಡೀತಾನೆ ಇದೆ ಅಂತ ವಿಷಯಗಳನ್ನ ಇವತ್ತು ನಾವು ಕೂಡ ತಿಳ್ಕೊಳ್ಳೋಣ. ಹಿಂದೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸ್ಕ್ರೀನ್ ಅಲ್ಲಿ. ಮೊದಲನೇ ಲೈನ್ ಅಲ್ಲಿ ಇದೆ, ತಿಳಿಯದೇ ಹೋಗುವವರು ನರಕಕ್ಕೆ ಮುಂದಿನ್ನು ನೋಡಿರಣ್ಣ. ಗೊತ್ತಿಲ್ಲದೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಮುಚ್ಚಿದ ಕದಗಳು ತೆರೆಯಾದೆ ಹೋದಾವು ಕೇಳಿರಣ್ಣ. ಅಂದ್ರೆ ಬಾಕ್ಲಾಕೊಂಡು ಮಲಗ್ದವರು ಬೆಳಿಗ್ಗೆ ಬಾಕ್ಲೇ ತೆಗೆಯೋದಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಗುಡಿಗುಂಟೆ ಸೀಮೆಯು ಬಯಲಾಗಿ ಹೋಯಿತು ನೋಡಿರಣ್ಣ. ಇಲ್ಲಿ ದೇವಸ್ಥಾನಗಳು ಬೇರೆ ಜಾಗಗಳು ಎಲ್ಲ ಬಯಲಾಗಿ ಅಂದ್ರೆ ಮಾಯ ಹೋಗುತ್ತೆ, ಕಣ್ಮರೆ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಬರ್ದಿದ್ರು. ಗಾಣದೊಳಗಿನ ಎಣ್ಣೆ ಗಾಣವು ನುಂಗಿತು ಕೇಳಿರಣ್ಣ. ಅಂದ್ರೆ ಎಣ್ಣೆ ತೆಗಿಯೋ ಗಾಣ ಎಣ್ಣೆ ತೆಗಿಬೇಕಾಗಿದ್ದು ಆ ಎಣ್ಣೆನೇ ಕುಡ್ಕೊಳ್ಳುತ್ತೆ ಅಂತ ಸಂದರ್ಭ ಬರುತ್ತೆ ಅಂದಿದ್ರು. ಇದೊಂದು ನೋಡ್ಬೇಕಾಗಿದೆ. ಉಳಿದಿದ್ದೆಲ್ಲ ಹೆಚ್ಚು ಕಡಿಮೆ ಆಲ್ರೆಡಿ ಆಗೋಗಿದೆ. ಇನ್ನ 7 ವರ್ಷದ ಹುಡುಗಿ 9 ಅಡೆದಾಳು ಕೇಳಿರಣ್ಣ. 7 ವರ್ಷದ ಮಗು 9 ಅಡೆದಾಳು ಅಂತಾರೆ. ಇಲ್ಲಿ 9 ಮಗುನ ಇಲ್ಲ 9 ತಿಂಗಳ ಮಗುನ, ಸ್ವಲ್ಪ ನನಗೂ ಕನ್ಫ್ಯೂಷನ್ ಇದೆ. ಬಟ್ 9 ಅಡೆದಾಳು ಕೇಳಿರಣ್ಣ ಅಂತ ಹೇಳ್ತಾರೆ. 7 ವರ್ಷದ ಹುಡುಗಿ 9 ಮಗು ಅಡೆಯೋದು ಕಷ್ಟ ಇದೆ. ಬಟ್ ಅಲ್ಲಿ ಏನೋ ಬೇರೆ ಒಂದು ಮೀನಿಂಗ್ ಅಲ್ಲಿ ಅವ್ರು ಹೇಳಿರ್ಬೋದು. ಇನ್ನ 7 ವರ್ಷದ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಆಲ್ರೆಡಿ ಮಗು ಆಗಿರೋದು ಕೆಲವಷ್ಟು ದೇಶಗಳಲ್ಲಿ ಆಗಿದೆ. 7 ವರ್ಷ, 9 ವರ್ಷ, 11 ವರ್ಷದ ಮಕ್ಕಳಿಗೆಲ್ಲ ಮಗು ಆಗಿದಾವೆ. ಇನ್ನ ಕೇಳದರೊಳಗೊಂದು ಪಿಂಡಾವು ಬೆಳೆದೀತು ನೋಡಿರಣ್ಣ. ಇದು ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ಕೇಳದರೊಳಗೊಂದು ಅಂತ ಬರ್ದಿದ್ದಾರೆ, ನೋಡ್ಬೇಕು. ಇದ್ರ ಅರ್ಥ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ, ತಿಳ್ಕೊಳ್ಳೋರು ತಿಳ್ಕೊಳ್ಳಿ. ಇನ್ನ ಕೊಟ್ಟಿದ್ದು ತನ್ನದ್ದು, ಇಟ್ಟಿದ್ದು ಯಾರದೋ ಕೇಳಿರಣ್ಣ. ಇದಂತೂ ಸತ್ಯ. ನಾವು ಇವತ್ತು ದಾನ ಧರ್ಮ ಏನ್ ಮಾಡ್ತೀವಿ ಅದು ಮಾತ್ರ ನಮ್ದು, ಬಚ್ಚಿಡ್ತೀವಲ್ಲ ಫ್ಯೂಚರ್ಗೆ ಇನ್ನೊಂದಕ್ಕೆ ಅಂತ, ಅದು ಬೇರೆಯವ್ರದ್ದು ಬಿಡಿ ಅನ್ನೋ ಮಾತನ್ನ ಅವರು ಬರ್ದಿದ್ರು. ಬಡ್ಡಿಗೆ ಕೊಟ್ಟಿದ್ದು ತಿರುಗಿ ಬಾರದು ಕೇಳಿರಣ್ಣ. ಈ ಮಾತು ಕೇಳಿಸ್ಕೊಳ್ಳಿ. ನಾವು ಸಾಲ ಅಂತ ಯಾರಿಗಾದ್ರು ಕೊಟ್ಟಿರ್ತೀವಿ ಬಡ್ಡಿಗೆ ಅಂತ, ಬಡ್ಡಿ ಬರ್ತಾ ಇರುತ್ತೆ ತಿಂಗಳ ಅಂತ, ಆ ದುಡ್ಡು ಅಸಲೇ ವಾಪಸ್ ಬರ್ದೇ ಇರುವಂತ ಕಾಲ ಬರುತ್ತೆ ನೋಡಿ ಅಂತ ಕೂಡ ಬರೆದ್ರು. ಇದು ಎಷ್ಟೋ ಕಡೆ ಆಗೋಗಿದೆ. ನೆಲದೊಳಗೆ ಇಟ್ಟಿದ್ದು ಬಯಲಾಗಿ ಹೋಗುವುದು ನೋಡಿರಣ್ಣ. ನಾವು ಬಚ್ಚಿಟ್ಟಿರ್ತೀವಲ್ಲ ನೆಲದೊಳಗಡೆ ಫ್ಯೂಚರ್ಗಿರ್ಲಿ ಅಂತ, ಅಂತದ್ದು ಯಾರಿಗೂ ಕೂಡ ಸಿಗೋದೇ ಇಲ್ಲ, ಮಾಯ ಆಗೋಗುತ್ತೆ ಅಂತಾನು ಕೂಡ ಬರೀತಾರೆ. ನೀರಿಗೆ ಹೋದವರು ನೀರಿನಲ್ಲಿ ಮುಳುಗ್ಯಾರು ನೋಡಿರಣ್ಣ. ಇದೆಷ್ಟೋ ಜನ ಈಗ ಆಲ್ರೆಡಿ ನೋಡ್ತಾ ಇದೀವಿ. ಊರಿಗೆ ಹೋದವರು ಊರಲ್ಲೇ ಮಡಿದಾರು ನೋಡಿರಣ್ಣ. ಊರ್ಗ್ ಹೋದವರು ಊರಲ್ಲೇ ಸತ್ತೋಗ್ತಾರೆ ಅಂತ ಹೇಳ್ತಾ ಇದಾರೆ. ಇದು ಫ್ಯೂಚರ್ ಅಲ್ಲಿ ನಡಿಬಹುದು. ಕಾರಣಗಳು ನಾನು ಮುಂದೆ ಪ್ರೋಗ್ರಾಮ್ಗಳು ತಿಳಿಸ್ತಾ ಹೋಗ್ತೀನಿ. ಇದನ್ನ ಈಗ ಆಲ್ರೆಡಿ ನೋಡ್ತಾ ಇದೀವಿ. ಪಟ್ಟು ಪಟ್ಯಾವಳಿಯ ಹುಟ್ಟವರು ಎಲ್ಲಾರು ನೋಡಿರಣ್ಣ. ಅಂದ್ರೆ ಎಲ್ಲಾ ಪಳಪಳ ಅನ್ನೋ ಬಟ್ಟೆಗಳನ್ನ ಹಾಕೊಂಡು ಓಡಾಡ್ತಾರೆ ಅನ್ನೋ ರೀತಿನಲ್ಲಿ ಹೇಳ್ತಾ ಇದಾರೆ. ಎಲ್ಲಾರು ಶೋಕಿಗೋಸ್ಕರ ಬದುಕ್ತಾರೆ ಅಂತಾರಲ್ಲ, ಅಂತ ಕಾಲ ಈಗ ನಡೀತಾ ಇದೆ. ತಟ್ಟನೆ ಮಡಿದಿನ್ನು ನೆಟ್ಟನೆ ಓದಾರು ನೋಡಿರಣ್ಣ. ನಿಜವಾಗ್ಲೂ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಕೆಲವೊಂದು ನನಗೂ ಅರ್ಥ ಆಗೋದು ಕಷ್ಟ ಆಗುತ್ತೆ. ಮಠಮಾನ್ಯದವರೆಲ್ಲ ಕೆಟ್ಟು ಭ್ರಷ್ಟರಾದಾರು ಕೇಳಿರಣ್ಣ. ಹೌದು, ಎಷ್ಟೋ ಮಠ ಮಾನ್ಯ ಹೆಸರುಗಳಲ್ಲಿ ಮಾಡ್ತಾ ಇದ್ದವರೆಲ್ಲ ಈಗ ಕೆಟ್ಟ ಹೆಸರು ಮಾಡ್ಕೊಂಡಿರೋದ್ರಿಂದ ಸತ್ಯವಾಗಿರೋರು, ನಿಜವಾದವ್ರನ್ನು ಜನ ನಂಬೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅಂತ ಕಾಲ ಬಂದ್ಬಿಟ್ಟಿದೆ. ಮಠ ಮಾನ್ಯದವರೆಲ್ಲ ಕೆಟ್ಟು ಭ್ರಷ್ಟರಾದಾರು ಆಗ್ತಾ ಇದ್ದಾರೆ. ಪ್ರಾಬ್ಲಮ್ಮು ಅವರ ಗ್ರೋತ್ಗೋಸ್ಕರ, ಅವರು ಹೆಸರು ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಜನ ಜಾತಿ ಅಂತ ಕ್ರಿಯೇಟ್ ಮಾಡಿ ನಮ್ಮ ಧರ್ಮನೇ ಹೆಚ್ಚು, ಇದಕ್ಕೋಸ್ಕರ ಹೋರಾಟ ಮಾಡಿ ಹಾಗೆ ಹೀಗೆ ಅಂತ ಜನರ ತಲೆನಲ್ಲಿ ವಿಷ ತುಂಬಿ, ಒಟ್ಟಿನಲ್ಲಿ ಅವರ ಅಧಿಕಾರ, ಅವ್ರ ರಾಯಲ್ ಲೈಫ್ ಲೀಡ್ ಮಾಡೋದಕ್ಕೆ ಎಷ್ಟೋ ಜನರನ್ನ ಹಾಳು ಮಾಡ್ತಾ ಇದ್ದಾರೆ. ಅದು ಕಣ್ಮುಂದೆ ನೋಡ್ತಾ ಇದೀವಿ. 100ರಲ್ಲಿ ಒಂದು 10 ಮಠಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ಇನ್ನು ಉಳಿದಿದ್ದು ಹೆಚ್ಚು ಕಡಿಮೆ ಎಲ್ಲ ಇದೇ ತರ ಕೆಲಸ ಮಾಡ್ತಾ ಇರೋದು. ಜನಕ್ಕೆ ಯಾವ್ದನ್ನ ನಂಬಬೇಕು, ಯಾವ್ದನ್ನ ಬಿಡಬೇಕು ಅನ್ನೋ ಒಂದು ಕನ್ಫ್ಯೂಷನ್. ವಿರಕ್ತ ಮಠದೊಳಗೆ ನಾರೇರು ಸೇರುವರು ಕೇಳಿರಣ್ಣ. ವಿರಕ್ತ ಮಠ ಯಾವ ಮಠಕ್ಕೆ ಬರ್ದಿದ್ದಾರೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಅಲ್ಲಿ ನಾರೇರು ಅಂದ್ರೆ ಹೆಂಗಸರು ಸೇರ್ತಾರೆ
ಕೇಳಿರಣ್ಣ ಅಂತ ಬರೆದಿದ್ದಾರೆ. ತೊಟ್ಟಿಲ ಕಟ್ಟ್ಯಾರು ಜೋ ಎಂದು ಪಾಡ್ಯಾರು ಕೇಳಿರಣ್ಣ. ಎಲ್ಲಿ ವಿರಕ್ತ ಮಠದಲ್ಲಿ ಏನಾದ್ರು ತೊಟ್ಟಿಲು ಕಟ್ತಾರಾ ಏನೋ, ನಿಜವಾಗ್ಲೂ ಇದೊಂಚೂರು ಯೋಚನೆ ಮಾಡ್ಬೇಕಾಗಿದ್ದೆ. ತಂಗಿಯ ಒಡಗೂಡಿ ಸಂಗಾವ ಮಾಡ್ಯಾರು ಕೇಳಿರಣ್ಣ. ಜಂಗೂಳಿ ದೈವಕ್ಕೆ ಚೆನ್ನಾಗಿ ಎರಿಗ್ಯಾರು ಕೇಳಿರಣ್ಣ. ಇಲ್ಲಿ ತಂಗಿನೇ ಮದುವೆ ಆಗುವಂತ ಕಾಲ ಬರುತ್ತೆ ಅಂತ ಹೇಳ್ಬಿಟ್ರು. ಇದು ಕೆಲವಷ್ಟು ಜಾತಿಗಳಲ್ಲಿ ಧರ್ಮಗಳಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಡಿ, ಅಂತದ್ದು ನಡೀತಾ ಇದೆ ಈಗ. ಇನ್ನ ಜಂಗೂಳಿ ದೈವಕ್ಕೆ ಚೆನ್ನಾಗಿ ಎರಗ್ಯಾರು ಕೇಳಿರಣ್ಣ. ಏನಾದ್ರು ಹಾನಿ ಉಂಟಾಗುತ್ತಾ ಇಲ್ಲ ಕೆಟ್ಟದಾಗಿ ಏನಾದ್ರು ನಡೆಯುತ್ತಾ ಅದ್ರ ಬಗ್ಗೆ ಬರ್ದಿರ್ಬೋದು ಅವರು. ಲಿಂಗವುಳ್ಳವರಿನ್ನ ಹೊಲಗ್ಯಾರಿ ಸೇರ್ಯಾರು ಕೇಳಿರಣ್ಣ ಅಂತ ಬರೀತಾರೆ. ಇದ್ರದ್ದು ಮೀನಿಂಗು ನಿಜವಾಗ್ಲೂ ನನಗೂ ಸ್ವಲ್ಪ ಕನ್ಫ್ಯೂಷನ್ ಹೇಳೋದಕ್ಕೆ. ಜಂಗಮರೆಲ್ಲರೂ ಲಿಂಗ ಬಿಟ್ಟುಂಡಾರು ಕೇಳಿರಣ್ಣ. ಈ ಮಾತು ಮಾತ್ರ ಅಂದ್ರೆ ಇಷ್ಟು ದಿನ ಲಿಂಗ ಪೂಜೆ ಮಾಡ್ತಾ ಇದ್ದ ಜಂಗಮರು ಲಿಂಗ ಬಿಟ್ಟು ಬದುಕ್ತಾರೆ ಅನ್ನೋ ಒಂದು ಮಾತನ್ನು ಬರೀತಾರೆ. ಇನ್ನು ಲಿಂಗ ಕಟ್ಟಿದವರು ಮಾಂಸವನ್ನು ಸವಿದಾರು ನೋಡಿರಣ್ಣ. ಲಿಂಗ ಕಟ್ಕೊಂಡು ಕುತ್ತಿಗೆನಲ್ಲಿ ಅಂದ್ರೆ ಅವರು ಪೂಜೆ ಮಾಡೋರು, ಲಿಂಗ ಪೂಜೆ ಮಾಡೋರು ಮಾಂಸಾನ ತಿಂತಾರೆ ಅಂತ ಹೇಳ್ತಾರೆ. ಇದು ಆಲ್ರೆಡಿ ನಡೀತಾ ಇದೆ. ಅವರು ಅಂತ ಅಲ್ಲ, 99% ತಿನ್ನೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಎಲ್ಲಾರು. ಅಣಕವಾಡಿ ಜರಿದ ಜಂಗಮನ ಬಿಟ್ಟುಂಡಾರು ನೋಡಿರಣ್ಣ. 7 ಊರಿಗೆ ಒಂದು ಊರುಗಳಾವುವು ಕೇಳಿರಣ್ಣ. ಈ ಮಾತನ್ನ ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಬರ್ದಿದ್ರು. 7 ಊರಿಗೆ 1 ಊರು ಮಾತ್ರ ಉಳಿಯುತ್ತೆ. ಅದನ್ನ ಇವರು ಇಲ್ಲಿ ಮೆನ್ಷನ್ ಮಾಡ್ತಾರೆ. 7 ಊರಿಗೆ 1 ಊರುಗಳಾವು ಕೇಳಿರಣ್ಣ. ಅಂದ್ರೆ 7 ಊರಲ್ಲಿ 1 ಊರು ಮಾತ್ರ ಉಳ್ಕೊಳ್ಳುತ್ತೆ ಫ್ಯೂಚರ್ ಅಲ್ಲಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಇದು ರುದ್ರಮುನಿ ಸ್ವಾಮಿಗಳು ಅವರ ವಚನಗಳಲ್ಲಿ ಬರೆದಿದ್ದು. ಜೋಳಾವ ಕಾಣಾದೆ ಮನೆ ತಿರುಗ್ಯಾರು ನೋಡಿರಣ್ಣ. ಅಂದ್ರೆ ಅನ್ನಕ್ಕೋಸ್ಕರ ಕೊಡಿ, ಭಿಕ್ಷೆನಾದ್ರೂ ಕೊಡಿ, ನಾವು ಬದುಕೋತೀವಿ ಅಂತ ಮನೆ ಸುತ್ತುವಂತ ಕಾಲ ಬರುತ್ತೆ ಅಂತ ಹೇಳ್ತಾ ಇದಾರೆ. ಫ್ಯೂಚರ್ ಅಲ್ಲಿ ಈ ದಿನ ಬಂದೇ ಬರುತ್ತೆ. ಯಾಕೆ ಅಂದ್ರೆ ಎಲ್ಲಾ ಕೂಡ ಬೆಳೆ ಬೆಳೆಯೋದನ್ನ ಬಿಟ್ರು, ಶೋಕಿಗೋಸ್ಕರ ಬದುಕೋದನ್ನ ಕಲ್ತರು. ಈಗ ಎಷ್ಟೋ ಜನ ರೈತರಿದ್ದವರು ಕೂಡ ಎಲ್ಲರೂ ಕೂಡ ಯೂಟ್ಯೂಬ್ ಮಾಡ್ತೀವಿ, ನಾವು ವಿಡಿಯೋ ಮಾಡ್ತೀವಿ, ಹಾಕ್ತಿವಿ, ಅದರಲ್ಲೇ ದುಡ್ಡು ಸಂಪಾದನೆ ಮಾಡ್ತೀವಿ ಅಂತ ಬೆಳೆ ಬೆಳೆಯೋದನ್ನ ಮರಿತಾ ಇದ್ದಾರೆ. ಇನ್ಸ್ಟಾಗ್ರಾಮು ಅದು ಇದು ಅಂತ ಶೋಕಿ ಲೈಫ್ ಅಲ್ಲಿ ಬದುಕ್ತಾ ಇದ್ದಾರೆ. ಮುಂದೆ ಒಂದು ದಿನ ತಿನ್ನೋದಕ್ಕೆ ಆಹಾರ ಇರಲ್ಲ. ಇದೇ ರೀತಿ ಹೋದ್ರೆ ಆ ಮಾತನ್ನೇ ಅವ್ರು ಬರ್ದಿದ್ದು. ಜೋಳಾವ ಕಾಣಾದೆ ಮನೆ ತಿರುಗ್ಯಾರು ಕೇಳಿರಣ್ಣ ಅಂತ. ನಿಜವಾಗ್ಲೂ ಅದೆಲ್ಲ ಬರುತ್ತೆ ಒಂದಿನ. ನೋಡಿ, ಗೊತ್ತಿಲ್ಲದೆ ಇರೋರು ಈಗ್ಲೂ ಬೆಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಏನ್ ಬೆಳಿಬೇಕು, ಏನ್ ನಾವು ಕಲ್ತ್ಕೋಬೇಕು ಅದನ್ನ ಫಸ್ಟ್ ಮಾಡೋಣ. ರೈತರು ಅವರ ಕೆಲಸಗಳನ್ನ ಬಿಟ್ಟು ಎಲ್ಲರೂ ಕೂಡ ಈಗ ವಿಡಿಯೋ ಮಾಡೋದಕ್ಕೆ, ಶೋಕಿ ಮಾಡೋದಕ್ಕೆ, ಜಮೀನ್ ಮಾರ್ಕೊಂಡು ಬದುಕೋದಿಕ್ಕೆ ಶುರು ಮಾಡ್ಬಿಟ್ರೆ ಮುಂದೆ ಒಂದು ದಿನ ಅನ್ನ ಅನ್ನೋದು ಸಿಗೋದಿಲ್ಲ ಭೂಮಿ ಮೇಲೆ. ಅಂತ ಕಾಲ ಬರುತ್ತೆ ಅಂತಾನೆ ಇವರು ತಿಳಿಸಿದ್ದು. ಸೋಗೆ ನವಿಲಿನಂತೆ ಬರೆಮೋಡ ತಿರುಗೀತು ಕೇಳಿರಣ್ಣ. ಈ ನವಿಲಿನ ಏನ್ ಹೇಳ್ತಾರೆ, ಹಿಂದೆ ಒಂದು ಗರಿ ಇರುತ್ತಲ್ಲ, ನವಿಲ್ ಗರಿ, ಆ ರೀತಿ ಈ ಮೋಡಗಳ ಬಣ್ಣ ಬದಲಾಗುತ್ತೆ ನೋಡಿ ಅಂತ ಹೇಳ್ತಾ ಇದಾರೆ. ಅದು ಈಗ ನಡೀತಾ ಇದೆ ಅಟ್ ಪ್ರೆಸೆಂಟ್. ಎಲ್ಲಿ ಅಂದ್ರೆ ಈ ರೀಸೆಂಟ್ ಆಗಿ ಸೋಲಾರ್ ವೇವ್ಸ್ ಬಂದು ಭೂಮಿಗೆ ತಟ್ತು ಅಂತ ಹೇಳಿದಾಗ ಈ ನಾರ್ತ್ ಪೋಲ್ ಅಲ್ಲಿ, ಸೌತ್ ಪೋಲ್ ಅಲ್ಲಿ ಆಕಾಶದಲ್ಲಿ ಡಿಫ್ರೆಂಟ್ ಕಲರ್ಸ್, ರೆಡ್, ಗ್ರೀನ್, ಬ್ಲೂ ಎಲ್ಲ ಕೂಡ ನವಿಲಿನ ಗರಿ ರೀತಿ ಕಾಣಿಸ್ಕೊಳ್ತು. ರೀಸೆಂಟ್ ಆಗಿ ನೀವು ಫೋಟೋಗಳು ನೋಡಬಹುದು. ಅಂತದ್ರ ಬಗ್ಗೆ ಇವ್ರು ತಿಳಿಸ್ತಾ ಇದಾರೆ. ಆಲ್ರೆಡಿ ಇದು ಕೂಡ ನಡೆದೋಗಿದೆ. 3 ಗಾವುದಕ್ಕಂತೂ ಸಂತೆಯು ಕೂಡಿತು ಕೇಳಿರಣ್ಣ. ಇಲ್ಲಿ ಗಾವುದ ಅಂದ್ರೆ ಟೈಮಿಂಗ್ಸ್ ನನಗೂ ಮರ್ತೋಯ್ತು. ಆ ಟೈಮ್ಗೊಂದು ಸಂತೆ ಅನ್ನೋದು ಸೇರುತ್ತೆ ಅಂತ ಹೇಳ್ತಾರೆ. 10 ಗಾವುದಕ್ಕೊಂದು ಪಟ್ಟಣವಾದೀತು ಕೇಳಿರಣ್ಣ. ಊರು ಕೇರಿ ಮೇಲೇರಿ ಉರುಳೀತು ಗುಂಡೊಂದು ಕೇಳಿರಣ್ಣ. ಊರು ಕೇರಿ ಇದ್ರ ಮೇಲೆಲ್ಲ ಅಂದ್ರೆ ಹಳ್ಳಿಗಳ ಮೇಲೆ, ಪಟ್ಟಣಗಳ ಮೇಲೆ ಗುಂಡೊಂದು ಉರುಳೋಗುತ್ತೆ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನಾಗುತ್ತೆ, ಆಕಾಶದಿಂದ ಯಾವುದೋ ಒಂದು ಧೂಮಕೇತು ಬಂದು ಭೂಮಿ ಮೇಲೆ ಬೀಳುತ್ತೆ. ಅದರಿಂದ ಊರು ಕೇರಿ ಎಲ್ಲ ಅದ್ರ ಮೇಲ್ಗಳೆಲ್ಲ ಗುಂಡು ಉರುಳಿಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಧೂಮಕೇತು ಭೂಮಿಗೆ ಅಪ್ಪಳಿಸೋದ್ರ ಬಗ್ಗೆ ಇವರು ಒಂದು ತಿಳಿಸ್ತಾರೆ. ತಿಳಿಯದೆ ಓದೀತು ಮರ್ತ್ಯಾದ ಜನರಿಗೆ ಕೇಳಿರಣ್ಣ. ಇದು ಜನರಿಗೆ ಗೊತ್ತೇ ಆಗೋದಿಲ್ಲ, ಭೂಮಿ ಮೇಲೆ ಬದುಕ್ತಾ ಇರುವಂತ ಜನರಿಗೆ. ಅಂತ ಒಂದು ಕ್ಷಣದಲ್ಲಿ ಒಂದು ಧೂಮಕೇತು ಭೂಮಿಗೆ ಬಂದು ಬೀಳುತ್ತೆ ಅಂತ ಮೆನ್ಷನ್ ಮಾಡ್ತಾರೆ. ನಿಜವಾಗ್ಲೂ ಯಾರಿಗೂ ಅರ್ಥ ಆಗಲ್ಲ. ಯಾಕೆಂದ್ರೆ ನಾಸಾದವ್ರಿಗೂ ಎಷ್ಟೆಷ್ಟೋ ಸ್ಟಡಿ ಮಾಡ್ತಾ ಇರ್ತಾರೆ, ನಮಗ್ ಗೊತ್ತಿಲ್ಲ ಅಂತ ಕೈ ಚೆಲ್ಲಿ ಕುತ್ಕೊಂಡ್ಬಿಡ್ತಾರೆ. ಅಂತ ಟೈಮ್ ನಡೆದೋಗಿದೆ. ಅದ್ರ ಬಗ್ಗೆ ಇವ್ರು ಬರೀತಾರೆ, ತಿಳ್ಕೊಳ್ಳಿ. ಯಾತಗಿರಿಯ ಸುತ್ತ ಭೂತಗಳು ಹೆಚ್ಚಾವು ಕೇಳಿರಣ್ಣ. ಅಂದ್ರೆ ಯಾತಗಿರಿ ನನ್ಗೆ ಅಷ್ಟೊಂದು ಐಡಿಯಾ ಅಲ್ಲ, ಬಟ್ ದೇವರ ದೇವಸ್ಥಾನಗಳ ಸುತ್ತ ಭೂತಗಳು ಸುತ್ತೊಡಿತವೆ ಅಂತ ಹೇಳ್ತಾರಲ್ಲ, ಅಂತ ಮಾತುಗಳಿಗೆ ಇದೊಂದು ಸಾಕ್ಷಿ. ಇನ್ನ ಸೀತಾಳ ಉರಿದೆದ್ದು ಪಾತಾಳ ಕಿಳಿದಾವು ನೋಡಿರಣ್ಣ. ಈ ಮಾತು ತಪ್ಪಿದರೆ ಬಸವಣ್ಣ ನಾಣೆಯೂ ಕೇಳಿರಣ್ಣ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಾ ಭೂಮಿ, ನಾವು ಬದುಕ್ತಾ ಇರೋಂಥ ಭೂಮಿ ಪಾತಾಳಕ್ಕೆ ಇಳಿಯುತ್ತೆ, ಕುಸಿಯುತ್ತೆ, ಏನೋ ಒಂದು ಅನಾಹುತಗಳು ಸಂಭವಿಸುತ್ತೆ.
ನಲ್ಲಿ ಪಾತಾಳಕ್ಕೆ ಈ ಭೂಭಾಗಗಳೆಲ್ಲ ಕುಸಿದು ಬೀಳ್ತವೆ. ಕಾರಣ ಕೂಡ ನಾನು ರೀಸೆಂಟ್ ಪ್ರೋಗ್ರಾಮ್ಗಳಲ್ಲಿ ತಿಳಿಸಿದ್ದೀನಿ. ಅಂತರ್ಜಲ ಮಟ್ಟ ಅನ್ನೋದು ಕಡಿಮೆ ಆಗ್ತಾ ಇದೆ, ಭೂಮಿ ಒಳಗಡೆ ಸಪೋರ್ಟ್ ಅನ್ನೋದಿಲ್ಲ, ಎಲ್ಲದರಲ್ಲಿ ಭೂಕುಸಿತ ಆಗ್ತಾ ಇದೆ, ಭೂಕಂಪಗಳಾಗ್ತಾ ಇದೆ, ವಾಲ್ಕೆನೋ ಎರಪ್ಷನ್ ಆಗ್ತಾ ಇದೆ. ಇದೆಲ್ಲ ಆಗ್ತಾ ಇರೋದ್ರಿಂದ ಮುಂದೆ ಈಗಿರುವಂತ ಭೂಭಾಗಗಳು ಪಾತಾಳಕ್ಕೆ ಇಳಿಯುವಂತ ಕಾಲ ಬಂದೇ ಬರುತ್ತೆ. ಇಲ್ಲಿ ತಿಳಿಸಿರುವಂತದ್ರಲ್ಲಿ ಆಲ್ರೆಡಿ ಒಂದು 60-70% ಆಗೋಗಿದೆ, ಇನ್ನು 10-20% ಬಾಕಿ ಇದೆ. ನೋಡೋಣ, ಇನ್ನ ಈ ತರದ ಎಷ್ಟೆಷ್ಟು ವಿಷಯಗಳು ಕಳಿಸ್ತಾ ಇರ್ತಾರೆ, ನಿಮ್ಗೂ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ತಿಳ್ಕೊಳ್ಳೋಣ, ನಾವು ಬದಲಾಗೋದು ಏನಿದೆ ಆ ದಿನಲ್ಲಿ ಪ್ರಯತ್ನ ಮಾಡೋಣ. ನಾ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.